ಆದ್ಮೇಲೆ ನಿಮ್ಗೆ ಸೆಲ್ಫ್ ಡಿಕ್ಲರೇಷನ್ ಅಂಡರ್ಟೇಕಿಂಗ್ ಅಂತ ಇದೆ. ನೀವು ಇಲ್ಲಿ ನೋಡ್ಬೋದು, ದೇರ್ ಇಸ್ ಎ ಸೆಲ್ಫ್ ಡಿಕ್ಲರೇಷನ್ ಅಂಡರ್ಟೇಕಿಂಗ್ ಪೇಜ್ ಅಂತ ಇದೆ. ಓಕೆ, ಸೊ ಅದರಲ್ಲಿ ಇಲ್ಲಿ ನೀವು ನಿಮ್ದು ನೇಮ್ ನ ಬರಿಬೇಕಾಗುತ್ತೆ, ಮತ್ತೆ ಇಲ್ಲಿ ನಿಮ್ ಸಿಟಿನ ನೀವು ಬರಿಬೇಕಾಗುತ್ತೆ. ನೇಮ್ ಮತ್ತೆ ಸಿಟಿ ಬರೆದ್ಬಿಟ್ಟು ಆಮೇಲೆ ನಿಮ್ಗೆ ಇಲ್ಲಿ 3 ಬ್ಲಾಕ್ ಗಳು ಕೊಟ್ಟಿದ್ದಾರೆ. ಓಕೆ, 3 ಮೇಜರ್ ಬ್ಲಾಕ್ಸ್ ಗಳು ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಿದೆ ಅಂತಂದ್ರೆ ಕ್ಯಾಂಡಿಡೇಟ್ ಫೋಟೋ ನೀವು ಇಲ್ಲೇನ್ ಅಟ್ಯಾಚ್ ಮಾಡಿರ್ತೀರಲ್ವಾ ಫೋಟೋ, ಸೇಮ್ ಅದೇ ಫೋಟೋನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೇಕಾಗಿ ಬರುತ್ತೆ. ಓಕೆನಾ, ಸೊ ಬೇರೆ ಫಾರ್ಮೆಟ್ ಇರಬಾರ್ದು. ಇಲ್ಲೇನ್ ಫೋಟೋ ಹಾಕಿರ್ತೀವಿ ಅದೇ ಫೋಟೋನ ನೀವು ಇಲ್ಲಿ ಮತ್ತೆ ಒಂದ್ಸಲ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನ ಪೇಸ್ಟ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಂತ ಇದೆ. ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ನೀವು ಇಲ್ಲಿ ಪ್ರೆಸ್ ಮಾಡಬೇಕು. ಇದನ್ನ ನೀವು ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗೋಗಿಂತ ಮುಂಚೆನೆ ಮಾಡ್ಬಿಟ್ಟು ತಗೊಂಡು ಹೋಗ್ಬೇಕು. ಓಕೆ, ಐ ರಿಪೀಟ್, ಇವೆರಡು ಅಂದ್ರೆ ಫೋಟೋಗ್ರಾಫ್ ಅಟ್ಯಾಚ್ ಮಾಡೋದು ಮತ್ತೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಟ್ಯಾಚ್ ಮಾಡೋದು ಎಕ್ಸಾಮ್ ಸೆಂಟರ್ ಹೋಗೋಗಿನ ಮುಂಚೆನೆ ನೀವು ಮನೆಯಿಂದಾನೇ ಮಾಡ್ಕೊಂಡು ಬರಬೇಕು ಅದನ್ನ. ಓಕೆ, ಬಟ್ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಇದೆ, ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ದೇರ್ ಇಸ್ ಒನ್ ಮೋರ್ ಇನ್ಸ್ಟ್ರಕ್ಷನ್ ಆಫ್ ದ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇದೆ. ಈ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಲ್ಲಿ ನೀವೇನ್ ಮಾಡಬೇಕು, ಟು ಬಿ ಸೈನ್ಡ್ ಇನ್ ಫ್ರಂಟ್ ಆಫ್ ದ ಇನ್ವೆಜಿಲೇಷನ್ ಟೀಮ್ ಮೆಂಬರ್. ಓಕೆನಾ, ನೀವು ಎಕ್ಸಾಮ್ ಹಾಲ್ ಅಲ್ಲಿ ಎಂಟ್ರಿ ಆಗಿ ಇನ್ವೆಜಿಲೇಟರ್ ಏನ್ ನಿಮ್ ರೂಮ್ಗೆ ಇನ್ವೆಜಿಲೇಷನ್ ಮಾಡಕ್ ಬಂದಿರ್ತಾರೆ ಅವ್ರ ಮುಂದೆ ನೀವು ಸಿಗ್ನೇಚರ್ ಮಾಡಬೇಕು.